ಅಂದ್ರೆ ನಿಮಗೆ ಸುಮಾರು 8 ವರ್ಷ ಹಳೇದು ಬೇಕಾಯ್ತದೆ. ಏನಿಲ್ಲ ಅಂದರೂ ಒಂದು 30-35 ವರ್ಷದ್ದು. ಇಲ್ಲಿ ಸೋಮಣ್ಣ ಅಂತ ಒಬ್ಬವನೇ, ಅವನು ಇಂಥದ್ರಾಗೆಲ್ಲ ಪಳಗಿರೋ ಕೈ. ಅವನೇನಾದ್ರೂ ಒಂದು ಉಪಾಯ ಇದಕ್ಕೆ ಮಾಡೇ ಮಾಡ್ತಾನೆ. ಹಾಯ್, ಏನಿದೆ? ಮಾರಿಗುಡಿಗೆ ಆರಾಮಾಗಿ ರೀಚ್ ಆದ್ರಾ? ಜಸ್ಟ್ ಸ್ವಲ್ಪ ಹೊತ್ತಾಯ್ತು. ತಿಂಡಿ ಮಾಡಿದ್ರಾ ಅಥವಾ ಕೆಲ್ಸ ಅಂತ ಹಸ್ಕೊಂಡೇ ಇದ್ದೀರಾ? ಇಲ್ಲ, ಬರ್ತದಾಗಲಿ ಮುಗಿಸ್ದೆ. ಇಲ್ಲಿ ನೋಡಿ, ನನ್ನ ಜೊತೆ ಯಾರಿದ್ದಾರೆ? ಡಾಕ್ಟರ್ ಮೇಡಮ್ಗೆ ನಮಸ್ಕಾರ. ಸಂದಾಗಿದ್ದೀರಾ? ಹಾಯ್. ನಮ್ಮನ್ನೆಲ್ಲ ಮರ್ತ್ಬಿಟ್ರಲ್ಲ ನೀವು. ನಮ್ಮ ಊರಿಗೆಲ್ಲ ಬರಕಿಲ್ವಲ್ಲ? ಶಿವಣ್ಣ, ಕೆಲ್ಸ ಅಂತ ಬಿಡುವೆ ಆಗ್ತಿಲ್ಲ, ಆದ್ರೆ ಫ್ರೀ ಮಾಡ್ಕೊಂಡು ನಿಮ್ನ ಮೀಟ್ ಮಾಡ್ಬೇಕಂತಾನೆ ಬರ್ತೀನಿ. ಶಿವಣ್ಣ, ನೀವೊಂದ್ ಕೆಲ್ಸ ಮಾಡಿ, ನೀವು ಮತ್ತೆ ಪಾರುಕರ್ಣ ಸರ್ ಜೊತೆಗೆ ಬಂದ್ಬಿಡಿ. 2 ದಿನ ಆರಾಮಾಗಿದ್ದು ಹೋಗಿ. ಹಾ, ನಮ್ ದೋಸೆನ ನಮ್ಗೆ ಬಡಿಸ್ಬಿಟ್ರು. ಇವಾಗ ಇಲ್ಲಿ ಹೊಸ ಕೆಲ್ಸ ಐತೆ, ಇನ್ನೊಂದ್ ಕಿತ ಬರ್ತೀನಿ. ಹಾಗೆ ನೀವು ಬರ್ತಾ ಮನೆಯವ್ರನ್ನೆಲ್ರನ್ನೂ ಕರ್ಕೊಂಬರ್ಬೇಕು. ಸರಿ ಕಣವ, ಆಯ್ತು. ನೀವೀಗ ನಿಮ್ ಯಜಮಾನ್ರ ಜೊತೆ ಮಾತಾಡಿ. ಈ ಗಂಡ ಹೆಂಡತಿ ಮಧ್ಯೆ ಶಿವಪೂಜೆನಾಗೆ ಸಿಂಹ ಯಾಕೆ? ಸರಿ, ನಾನು ಆ ಸೋಮನವನ ಅಂತ ನೋಡ್ಕೊ ಬರ್ತೀನಿ. ಸರಿ, ಬರ್ತೀನವ. ಸರಿ, ಬಾಯ್. ಬರ್ತೀನಿ. ನಿಧಿಯವರೇ, ಕೆಲಸ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ. ಕರ್ಣ ಸರ್, ತಾರಾ ಮಾಮು ನಿಮ್ಮ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ನಾನು ಫೋನ್ ಕೊಡ್ತೀನಿ. ಕೊಡಿ. ತಿಳಿಯತ್ತೆ? ಕರ್ಣ, ಇವತ್ತು ಹಾಸ್ಪಿಟಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನೀನ್ ನೋಡಿದ್ರೆ ಇನ್ಫಾರ್ಮ್ ಮಾಡದೆ ಹೋಗಿದ್ಯಲ್ಲ. ಎಷ್ಟೊತ್ತಾಗತ್ತೆ ವಾಪಸ್ ಬರೋದು? ಸಂಜೆ ಸ್ವಲ್ಪ ಬಂದ್ಬಿಡ್ತೀನಿ. ಮೀಟಿಂಗ್ ನಾಳೆ ಇಟ್ಕೋಬೋದಾ? ಹೌದು, ಯಾವ ಮೀಟಿಂಗು? ಇವಾಗ ನಿನ್ ಫ್ರೆಂಡ್ ಜೊತೆ ಇದೆಯಾ? ಹೇಗೋ ಇವತ್ತಾಗಲ್ಲ ಅಂದ್ರೆ ಇದ್ರ ಬಗ್ಗೆ ನಾಳೆನೆ ಮಾತಾಡೋಣ ಬಿಡು. ಯು ಎಂಜಾಯ್. ಥ್ಯಾಂಕ್ಸ್ ಅತ್ತೆ. ಸಾರಿ, ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಬಂದ್ಬಿಟ್ಟೆ, ಅದಕ್ಕೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ದ್ಯಾಟ್ಸ್ ಓಕೆ, ಎಂಜಾಯ್. ಸೊ ಬರೋದು ಸಂಜೆ ಆಗತ್ತಲ್ವಾ? ಹಾಂ, ಹೌದು. ಓಕೆ, ಬಾಯ್. ಟೇಕ್ ಕೇರ್. ಬಾಯ್ ಅತ್ತೆ. ಬಾಯ್. ಬಾಯ್ ಲೈಟ್ ಹೌಸ್.